ಗುಡ್ ಮಾರ್ನಿಂಗ್. ಇವತ್ತು ಮೈಸೂರಿನಲ್ಲಿ 2ನೇ ದಿನ. ನಿನ್ನೆ ಬಂದು ಸ್ಟೇ ಆದ್ವಿ. ಸೊ ನಮ್ಮ ಹಿಂದ್ಗಡೆ ಪ್ಯಾಲೇಸ್ ಕಾಣತೈತಿ. ಪ್ಯಾಲೇಸ್ ಹತ್ರನೇ ಇರೋವಂಥ ರೂಮ್ ಬುಕ್ಕಿಂಗ್ ಮಾಡಿದ್ವಿ, ಗೋಕುಲಮ್ ಅಂತ, ಗೋಕುಲ್ ಲಾಡ್ಜ್ ಅಂಥೇಳಿ. ಚೆನ್ನಾಗೈತಿ ರೂಮೆಲ್ಲ. 8 ಗಂಟೆ ಆಗೈತಿ. ಇವಾಗ ಚಾಮುಂಡಿ ಹಿಲ್ಸ್ಗೆ ಹೋಗಬೇಕು, ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕಂತೇಳಿ. ಸೊ ಹೊರಟೀವಿ. ಬರೀ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆ ತಾಯಿನ ದರ್ಶನ ಮಾಡಿಕೊಂಡು ಬರೋಣ. ಗಾಡಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ನಾವು ದೇವಸ್ಥಾನದ ಹತ್ರ ಹೊರಟ್ವಿ. ಅಕ್ಕಪಕ್ಕದಲ್ಲಿ ತುಂಬ ಶಾಪ್ಸ್ಗಳಿವೆ. ಕಟ್ಟಿಗೆಯಿಂದ ಮಾಡಿದ ವಸ್ತುಗಳ ಶಾಪ್ಸು ತುಂಬ ಇರುತ್ತೆ ಇಲ್ಲಿ. ಚಮಚ ಆಗಿರ್ಬೋದು, ಲಟ್ಟಣಿಗೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರತಿ ಸರಿ ಬಂದಾಗ ನಾವೇನಾದರೂ ಕಟ್ಟಿಗೆ ಸಾಮಾನು ತೊಗೊಂಡು ಹೋಗಿರ್ತೀವಿ. ಹಾಗೆ ಮೈಸೂರ ಫೇಮಸ್ ಆದಂಥ ಮೈಸೂರು ಮಲ್ಲಿಗೆ ಹೂನ ತೊಗೊಂಡೆ. ಆಮೇಲೆ ದೇವರಿಗೆ ಕೂಡ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ, ಹೂವುದು. ಮೈಸೂರಿಗೆ ಬಂದು ಮೈಸೂರು ಮಲ್ಲಿಗೆ ತೊಗೊಂಡು ಮುಡ್ಕೊಲಿಲ್ಲ ಅಂತಂದರೆ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸುತ್ತೆ. ಹಿಂಗಾಗಿ ನಾನು ಕೂಡ ಹೂನ ತೊಗೊಂಡು ಮುಟ್ಕೊಂಡೆ. ಹೂಗಳಲ್ಲಿ ನನಗೆ ಮಲ್ಲಿಗೆ ಹೂವು ಅಂತಂದರೆ ತುಂಬ ಇಷ್ಟ. ಅದರ ಸ್ಮೆಲ್ ಕೂಡ ನಂಗೆ ಭಾಳ ಇಷ್ಟ ಆಕೈತಿ. ದರ್ಶನಕ್ಕೆ ಅಂತ ತುಂಬ ಜನ ಬಂದಿದ್ದರು, ಹಿಂಗಾಗಿ ಭಾಳ ರಶ್ ಆಗಿಬಿಟ್ಟಿತ್ತು. ನಾವು ಕೂಡ 100 ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ತೊಗೊಂಡ್ರೂ ಭಾಳ ಹೊತ್ತಾಯಿತು. ಸೊ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆ ತಾಯಿ ಚಾಮುಂಡೇಶ್ವರಿನ ನೋಡಿ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಮಹಾಮಂಗಳಾರತಿ ಅದು ನಡಾತಿತ್ತು. ಭಾಳ ಇವತ್ತು ಶುಕ್ರವಾರ ಇರೋದ್ರಿಂದ ಭಾಳ ರಶ್ ಐತಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ ತಾಯಿನ ನೋಡಿ ಏನೋ ಮನಸ್ಸಿಗೊಂಥರ ನೆಮ್ಮದಿ, ಚೆನ್ನಾಗಿ ಅನ್ನಿಸ್ತು. ಅದಿತಿಗೆ ಬಾಯಾರಿಕೆ ಭಾಳ ಆಗಿತ್ತಂತ ಬೆಳಗ್ಗಿಂದ ಏನೂ ತಿಂದಿದ್ದಿಲ್ಲ. ಆಕಿ 2 ಬಿಸ್ಕಿಟ್ ಏನೋ ಅಷ್ಟು ತಿಂದು ಬಂದಿದ್ಲು. ಅದಕ್ಕೆ ಎಳ್ನೀರು ಕುಡಿತೇನೆ ಅಂದ್ಲು, ಕುಡಿಸಾತೀವಿ. ಎಳ್ನೀರು ಕುಡಿದು ಹೊರಡಬೇಕು ಇಲ್ಲಿಂದ. ನಾವು ನೋಡೋಕೆ ಹೊರಟಿರೋಂಥ ನೆಕ್ಸ್ಟ್ ಪ್ಲೇಸು ಲಲಿತ್ ಮಹಲ್ ಪ್ಯಾಲೇಸು. ಈಗ ಅದನ್ನು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದಾರಂತೆ. ಸೊ ಒಬ್ಬರಿಗೆ ಎಂಟ್ರಿ ಟಿಕೆಟು 100 ರೂಪೀಸ್ ಐತಿ. ನಮ್ಮ ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಿಕೊಂಡು ಆಮೇಲೆ ನಮಗೆ ಟಿಕೆಟ್ ಕೊಡ್ತಾರೆ. ಚಾಮುಂಡಿ ಬೆಟ್ಟದಿಂದ ನೆಕ್ಸ್ಟು ನಾವು ಬಂದಿರೋ ಡೆಸ್ಟಿನೇಷನ್ನು ಲಲಿತ್ ಮಹಲು. ಪ್ರತಿ ಸರಿ ಬಂದಾಗ ನಾವು ಅಂಬಾವಿಲಾಸ್ ಅರಮನೆ ಅಷ್ಟೇ ನೋಡ್ಕೊಂಡು ಹೋಗ್ಬಿಡ್ತಿದ್ವಿ. ಫಸ್ಟ್ ಟೈಮು ಲಲಿತ್ ಮಹಲ್ನ ನೋಡಿದ್ರಾಯ್ತು ಅಂತ ಹೇಳಿ ಬಂದ್ವಿ. ಈ ಲಲಿತ್ ಮಹಲ್ ಪ್ಯಾಲೇಸನ್ನು 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತದ ಕಾಲದಲ್ಲಿ ನಿರ್ಮಾಣವನ್ನು ಮಾಡಲಾಯಿತು. ಮಹಾರಾಜರ ಯುರೋಪಿಯನ್ ಅತಿಥಿಗಳಿಗೆ ಅತಿಥಿಗೃಹ ಬೇಕೆನ್ನುವ ಕಾರಣಕ್ಕಾಗಿ ಇದರ ನಿರ್ಮಾಣ ಕಾರ್ಯವನ್ನು 1921ರಲ್ಲಿ ಮಾಡಲಾಯಿತಂತೆ. ನಂತರದಲ್ಲಿ ಇದನ್ನು 1974ರಲ್ಲಿ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ರಂತೆ. ಈ ಪ್ಯಾಲೇಸ್ನಲ್ಲಿ ಸಾಕಷ್ಟು ಕನ್ನಡದ ಚಲನಚಿತ್ರಗಳ ಶೂಟಿಂಗ್ಗಳು ಕೂಡ ಆಗಿದ್ದಾವೆ. ಈ ಸ್ಟೆಪ್ಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ವಿಷ್ಣುವರ್ಧನ್ ಸರ್ ಅವರ ಸಾಕಷ್ಟು ಮೂವಿಗಳಲ್ಲಿ ನಾವು ಈ ಸ್ಟೆಪ್ ಇಳ್ಕೊಂಡು ಬರೋದನ್ನು ನೋಡಿದ್ದೀವಿ. ಹಾಗೆ ಇವಾಗಲೂ ಕೂಡ ಯಾವುದೋ ತೆಲುಗು ಫಿಲ್ಮ್ದು ಒಂದು ಶೂಟಿಂಗ್ ನಡೀತಾ ಇತ್ತು. ಹಾಗೆ ಬೇರೆ ಬೇರೆ ಭಾಷೆಗಳ ಶೂಟಿಂಗ್ಗಳು ಕೂಡ ತುಂಬ ಆಗಿದ್ದಾವೆ ಇಲ್ಲಿ. ರೀಸೆಂಟಾಗಿ ಅಂತಂದರೆ KGF ಚಿತ್ರದ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ.
ತುಂಬ ಚೆನ್ನಾಗೈತಿ ಪ್ಯಾಲೇಸು. ಆಮೇಲೆ ಕೆಲವು ಕಡೆ ನಮಗೆ ಹೋಗಕ್ಕೆ ಬಿಡಲ್ಲ, ರಿಸ್ಟ್ರಿಕ್ಷನ್ಸ್ ಐತಿ. ಪ್ಯಾಲೇಸ್ ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಎಲ್ಲರಿಗೂ ಟೀ, ಕಾಫಿ ಮತ್ತು ಕುಕೀಸ್ ಕೊಡ್ತಾಯಿದ್ರು. ಚೆನ್ನಾಗಿತ್ತು, ಟೀ ಕಾಫಿ ಎಲ್ಲ ಮಸ್ತಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀ ಚಾಮರಾಜೇಂದ್ರ ಮೃಗಾಲಯ ಜೂಗೆ. ಮೈಸೂರು ಜೂ ತುಂಬ ಫೇಮಸ್ಸು, ತುಂಬ ಜನ ನೋಡೋಕ್ಕೆ ಬರ್ತಾರೆ ಮೈಸೂರು ಜೂನ. ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಒಬ್ಬರಿಗೆ ಟಿಕೆಟ್ ಪ್ರೈಸು 100 ರೂಪೀಸ್ ಇತ್ತು. ಇಲ್ಲಿ ಒಂದು ಮ್ಯಾಪ್ ಕೂಡ ಹಾಕಿದ್ದಾರೆ, ಎಲ್ಲೆಲ್ಲಿ ಯಾವ ಥರದ ಪ್ರಾಣಿಗಳನ್ನ ಇದ್ದಾವೆ ಏನೋ ಅಂತ ಹೇಳಿ. ಅದಿತಿ ತುಂಬ ಎಕ್ಸೈಟ್ ಆಗಿದ್ಲು, ಯಾಕಂದರೆ ಫಸ್ಟ್ ಟೈಮ್ ಅವಳಿಗೆ ಜೂಗೆ ಕರ್ಕೊಂಡು ಬಂದಿದ್ದು. ಚಿಕ್ಕವಳಿದ್ದ ಕರ್ಕೊಂಡು ಬಂದಿದ್ವಿ, ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ. ಎಲ್ಲನೂ ನೋಡಿ ಭಾಳ ಖುಷಿ ಪಟ್ಲು ಅವಳು. ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು. ಎಲ್ಲ ಪ್ರಾಣಿಗಳು ಊಟ ಮಾಡಿ ದೂರ ಹೋಗೋಗಿ ಮಲ್ಕೊಂಡ್ಬಿಟ್ಟಿದ್ವು, ಅಷ್ಟೊಂದು ಸರಿಯಾಗಿ ಯಾವುದು ಕಾಣಲಿಲ್ಲ. ಸೊ ನೀವು ಹೋಗೋದಾದರೆ ನಾನು ಪ್ರಿಫರ್ ಮಾಡೋದು ಬೆಳಗ್ಗೆನೇ ನಿಮಗೆ, ಯಾಕಂದರೆ ಬೆಳಗ್ಗೆ ಆ್ಯಕ್ಟಿವ್ ಆಗಿರ್ತಾವೆ ಪ್ರಾಣಿಗಳು, ಚೆನ್ನಾಗಿ ನೋಡೋಕೆ ಸಿಗ್ತವೆ ಅಂತ. ಝೂನಲ್ಲಿ ಅಡ್ಡಾಡಿ ಸುಸ್ತಾದರೆ ಕೂತ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರೋಂಥ ವ್ಯವಸ್ಥೆ ಇದೆ. ಸೊ ಹೀಗಾಗಿ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಫ್ಯಾಮಿಲಿ ಜೊತೆ ತಮ್ಮ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಒಳಗಡೆ ಶಾಪಿಂಗ್ ಮಾಡಲಿಕ್ಕೆ ಅಂಥೇಳಿ ಶಾಪ್ಸ್ ಅದಾವು, ಹೋಗಿ ಏನು ಬೇಕೋ ಶಾಪಿಂಗ್ ಮಾಡ್ಬೋದು. ಹಾಗೆಯೇ ತುಂಬ ಹಸುವಾಗಿತ್ತು. ರೆಸ್ಟೋರೆಂಟ್ ಕೂಡ ಇದೆ ಒಳಗಡೆ, ಹೋಗಿ ಊಟ ಮಾಡಿದ್ವಿ. ಚೆನ್ನಾಗಿತ್ತು ಊಟ ಎಲ್ಲನೂ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಝೂ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇವಾಗ ನಾವು ಬಂದಿದ್ದು ಸ್ನೇಕ್ಸ್ ವಿಭಾಗಕ್ಕೆ. ತುಂಬ ಬೇರೆ ಬೇರೆ ಜಾತಿಯ ಹಾವುಗಳನ್ನ ಎಲ್ಲ ನೋಡಿದ್ವಿ, ತುಂಬ ಹತ್ತಿರದಿಂದ ನೋಡಿದ್ವಿ, ಚೆನ್ನಾಗಿ ಅನ್ನಿಸ್ತು.
ದಿನ ಅದಿತಿಗೆ ನಾವೆಲ್ಲ ಪ್ರಾಣಿ ಪಕ್ಷಿ ಎಲ್ಲವನ್ನು ಬುಕ್ಸ್ನಲ್ಲೇ ತೋರಿಸ್ತಿದ್ವಿ. ಸೊ ಅವಳಿಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡಿ ತುಂಬ ಖುಷಿಯಾಗಿತ್ತು. ಲಾಸ್ಟ್ಗೆ ಜಿರಾಫ್ನ ನೋಡಿಕೊಂಡು ನಾವು ಝೂನಿಂದ ಹೊರಟ್ವಿ. ನಾವು ಹೋಗಿದ್ದು ನೆಕ್ಸ್ಟ್ ಪ್ಲೇಸು ಮೈಸೂರು ಸ್ನೋ ಪಾರ್ಕ್. ಒಬ್ಬರಿಗೆ 450 ರುಪೀಸು ಫೀ ಅಲ್ಲಿದ್ದು. ಆಮೇಲೆ 50 ರುಪೀಸು ಸಾಕ್ಸ್ಗೆ ಅಂತ ಹೇಳಿ ತೊಗೋತಾರೆ. ಸೊ ಟೋಟಲಿ 500 ಒಬ್ಬರಿಗೆ ಆಯಿತು. ಒಳಗಡೆ ಹೋಗೋಕ್ಕಿಂತ ಮುಂಚೆ ಜಾಕೆಟು, ಗ್ಲೌಸು ಮತ್ತು ಬೂಟ್ಸು ಅವರೇ ಕೊಡ್ತಾರೆ ಎಲ್ಲರಿಗೂ. ತುಂಬ ಜನ ಬಂದಿದ್ದರು. ಎಲ್ಲರೂ ಕೂಡ ಬಂದವರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಒಳಗಡೆ ಫುಲ್ ಕೂಲಾಗಿತ್ತು. ನಾವು ನಿಜವಾಗ್ಲೂ ಕಾಶ್ಮೀರಕ್ಕೆ ಹೋಗಿದ್ದೇವೇನೋ ಅನ್ನೋವಷ್ಟು ಕೋಲ್ಡ್ ಟೆಂಪ್ರೇಚರು ಅಲ್ಲಿ ಸೆಟ್ ಮಾಡಿದರು. ಮತ್ತು ಐಸ್ ಕೂಡ ಬರ್ಫು ತುಂಬ ಕೂಲಾಗಿ ಫುಲ್ ಫ್ರೆಶ್ ಆಗಿತ್ತು. ಮಕ್ಕಳು ಆಮೇಲೆ ವಯಸ್ಸಾದವ್ರಿಗೆ ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು ಪ್ಲೇಸ್ನ. ನಾವು ಕೂಡ ಭಾಳ ಅಂದರೆ ಭಾಳ ಎಂಜಾಯ್ ಮಾಡಿದ್ವಿ ಇಲ್ಲಿ. ನಾನು ವಿಡಿಯೋ ಮಾಡಲಿಕ್ಕೋಸ್ಕರ ಫೋನ್ ಹಿಡ್ಕೊಳ್ಳೋಕಂಥೇಳಿ ಒಂದು ಕೈಯಿಂದ ಗ್ಲೌಸ್ ತೆಗ್ದಿದ್ದೆ. ಸ್ವಲ್ಪ ಬರ್ಫ್ ಮುಟ್ಟು ನೋಡಿದ್ರಾಯ್ತು ಅಂತ ಕೈಯಾಗಿ ತೊಗೊಂಡೆ. ಅಷ್ಟು ಹೋಲ್ಡ್ 1 ಸೆಕೆಂಡ್ ಕೂಡ ಹೋಲ್ಡ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಕೂಲಾಗಿತ್ತು. ಆಮೇಲೆ ಅದಿತಿನೂ ಸ್ವಲ್ಪ ಶಿವರಿಂಗ್ ಸ್ಟಾರ್ಟ್ ಮಾಡಿಬಿಟ್ಲು, ನಡ್ಗಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿ ಟೆಂಪ್ರೇಚರ್ಗೆ. ಹೀಗಾಗಿ ಸ್ವಲ್ಪ ಜಾಸ್ತಿ ಹೊತ್ತೇನು ನಾವು ನಿಂತ್ಕೊಳ್ಳಿಲ್ಲ ಅಲ್ಲಿಂದ. ಸೊ ಇರೋ ಅಷ್ಟು ಹೊತ್ತು ನಾವು ಭಾಳ ಎಂಜಾಯ್ ಮಾಡಿದ್ವಿ. ಅದಿತಿನೂ ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಿ. ಸಾಂಗ್ ಪ್ಲೇ ಮಾಡ್ತಾಯಿದ್ರು, ಎಲ್ಲರೂ ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಲೈಟ್ ಆಫ್ ಮಾಡಿದ್ರು, ಎಲ್ಲ ಕಡೆ ಕಲರ್ ಲೈಟ್ಸ್ ಬಿಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಒಳಗಡೆ ಕೆಫೆಟೇರಿಯಾ ಕೂಡ ಐತಿ, ಬಿಸಿ ಬಿಸಿ ಕಾಫಿ ತೊಗೊಂಡು ನಾವು ಕುಡಿಬೋದು ಅಲ್ಲೇ. ಸೊ ಫ್ರೆಂಡ್ಸ್, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಐತೆ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರ್ತವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.